ಸೋಂಕಿನ ಬಗ್ಗೆ ಪದೇ ಪದೇ ನಾವು ಹೇಳ್ತಲೇ ಇದ್ದೀವಿ. ತಜ್ಞರು ಕೂಡ ಎಚ್ಚರಿಕೆಯನ್ನ ಕೊಡ್ತಾನೆ ಇದ್ದಾರೆ. ಮಾಧ್ಯಮಗಳ ಸೃಷ್ಟಿ ಇದೆಲ್ಲ ಇಲ್ಲವೇ ಇಲ್ಲ ಅಂತ ನೀವೇನಾದ್ರೂ ಉದಾಸೀನ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ಸ್ಟೋರಿ ನೀವು ನೋಡ್ಲೇಬೇಕು, ಮಿಸ್ ಮಾಡದೆ. ಈ ಸುದ್ದಿ ನೋಡಿದ ಮೇಲೂ ಕೊರೋನಾ ಇದೆಯಾ ಇಲ್ವಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಇಂದು ಒಂದೇ ದಿನ ಬೆಂಗಳೂರಲ್ಲಿ 12,793 ಕೇಸ್. ಬೆಡ್ ಸಿಗದೆ ಆಂಬ್ಯುಲೆನ್ಸ್ನಲ್ಲೇ ಪರದಾಟ. ಕೊರೋನಾ ಒಂದನೇ ಅಲೆ ಎಫೆಕ್ಟ್ ಜನರ ಮೇಲೆ ಏನಂದ್ರೆ ಏನೂ ಆಗ್ಲಿಲ್ಲ. ಯಾಕಂದ್ರೆ ಸರ್ಕಾರ ಮೊಂಡ ಧೈರ್ಯ ಮಾಡಿ ಲಾಕ್ಡೌನ್ ಘೋಷಣೆ ಮಾಡಿತ್ತು. ಆದ್ರೆ ಈಗ ಎರಡನೇ ಅಲೆ ಬಂದಿದೆ. ಸರ್ಕಾರ ಲಾಕ್ಡೌನ್ ಮಾಡೋಕೆ ಹಿಂದೆ ಮುಂದೆ ನೋಡ್ತಿದೆ. ಆದ್ರೆ ಕೊರೋನಾ ಕರಾಳತೆ ಬೆಂಗಳೂರಲ್ಲಿ ಭಯಂಕರವಾಗಿದೆ. ಇವತ್ತು ಕರ್ನಾಟಕದಲ್ಲಿ ಬರೋಬ್ಬರಿ 19,000ಕ್ಕೂ ಹೆಚ್ಚು ಕೇಸ್ಗಳು ಪತ್ತೆಯಾಗಿದ್ದು, ಬೆಂಗಳೂರಲ್ಲಿ 12,793 ಕೇಸ್ಗಳು ಬಂದಿವೆ. ಇಷ್ಟು ಕೇಸ್ ಒಂದೇ ದಿನಕ್ಕೆ ಬಂದಿರೋದು ಕರ್ನಾಟಕದ ಇತಿಹಾಸದಲ್ಲೇ ಮೊದಲು. ಆದ್ರೂ ಜನ ಮಾತ್ರ ಕೊರೋನಾ ಅಂದ್ರೆ ರಾಗ ಎಳಿತಿದ್ದಾರೆ. ದೃಶ್ಯ 1, ವ್ಯವಸ್ಥೆ ಇಲ್ಲದೆ ಅವ್ಯವಸ್ಥೆ. ಇವತ್ತು ಕರ್ನಾಟಕದಲ್ಲಿ ಒಟ್ಟು 81 ಜನರು ಸಾವನ್ನಪ್ಪಿದ್ರೆ, ಬೆಂಗಳೂರು ಒಂದರಲ್ಲೇ 60 ಜನ ಕೊರೋನಾ ಸೋಂಕಿತರು ಪ್ರಾಣ ಬಿಟ್ಟಿದ್ದಾರೆ. ಚಿತಾಗಾರದ ಎದುರಲ್ಲಿ ಶವಗಳನ್ನ ಇಟ್ಕೊಂಡು ಕಾಯುವ ಪರಿಸ್ಥಿತಿ ಹೆಚ್ಚಾಗಿದೆ. ರಾಜ್ಯ ಸರ್ಕಾರ ಸೂಕ್ತ ಕ್ರಮಗಳನ್ನ ಕೈಗೊಂಡಿಲ್ಲ. ಎಲ್ಲಿದೆ ಬೆಡ್, ಎಲ್ಲಿದೆ ಆಕ್ಸಿಜನ್, ಎಲ್ಲಿದೆ ಸರ್ಕಾರ ಎಂದು ಸಂಬಂಧಿಕರು ಕಣ್ಣೀರಿಡುತ್ತಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಯೋರ್ಗೆ ಇಂತ ನೋಡಿ ಎಷ್ಟು ಮಕ್ಕಳು ಬೀದಿಗೆ ಬಂದು ನಿಂತ್ಕೋತಾರೆ. ಅವ್ರಿಗೆ ಸರಿಯಾದ ಟ್ರೀಟ್ಮೆಂಟ್ ನ ಕೊಡ್ಬೇಕಲ್ವಾ ಇವರು? ಇನ್ನು ಏನ್ ಮಾಡಿದಾರೆ ವ್ಯವಸ್ಥೆನ ಹೇಳಿ ನೋಡೋಣ. ಏನಿದೆ ಹಂಗಾರೆ ನಮ್ಮ ಹಿಂದೆ ಏನು ಇಲ್ವಾ? ಏನು ಮುಂದುವರೆದೇ ಇಲ್ವಾ ಹಂಗಂದ್ರೆ? ಇದು ಎಲ್ಲಾ ಜನಗಳಿಗೂ ಅವ್ರು ಏನೋ ಯೋಜನೆಗಳನ್ನ ನಿಲ್ಸಿ ಇದಕ್ಕೆ ತುಂಬಾ ಕೊಟ್ಟು ಲಾಕ್ಡೌನ್ ಏನಾದ್ರು ಮಾಡಿ ಜನಗಳನ್ನ ಉಳಿಸ್ಬೇಕು ಸರ್ ಅವರು. ದೃಶ್ಯ 2, ಚಿತಾಗಾರದಲ್ಲಿ ಹೆಣದ ರಾಶಿ. ಬೆಂಗಳೂರಿನ ಚಿತಾಗಾರಗಳ ಮುಂದೆ ಹೆಣಗಳ ರಾಶಿ ರಾಶಿ ಹಾಕಲಾಗಿದೆ. ಬೆಳಗ್ಗೆಯಿಂದ 22 ಮೃತದೇಹಗಳು ಆಗಮಿಸಿದ್ದು, ಅಂತ್ಯಕ್ರಿಯೆಗೆ ಟೋಕನ್ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಸಂಜೆ ಮೇಲೆ ಆಂಬ್ಯುಲೆನ್ಸ್ಗಳನ್ನ ಬೇರೆ ಚಿತಾಗಾರಕ್ಕೆ ತೆರಳುವಂತೆ ಸೂಚಿಸಲಾಗಿತ್ತು. ದೃಶ್ಯ 3, ಆಂಬ್ಯುಲೆನ್ಸ್ ಬಾರದೆ ಸಾವು. ವಕೀಲ ವೃತ್ತಿ ಮಾಡುತ್ತಿದ್ದ 36 ವರ್ಷದ ಮಗನನ್ನ ಕಳೆದುಕೊಂಡ ತಂದೆಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸರಿಯಾದ ಟೈಮ್ಗೆ ಆಂಬ್ಯುಲೆನ್ಸ್ ಬಂದಿದ್ರೆ ಮಗ ಬದುಕಿರ್ತಿದ್ದ. ನಿನ್ನೆಯಷ್ಟೇ ಕೋವಿಡ್ ಪಾಸಿಟಿವ್ ರಿಪೋರ್ಟ್ ಬಂದಿತ್ತು. ಮಧ್ಯರಾತ್ರಿ ಮೈಕೈ ನೋವು ವಿಪರೀತ ತಲುಪಿತ್ತು. ಇವತ್ತು ಸತ್ತೇ ಹೋದ ಎಂದು ಕಿಡಿಕಾರಿದ್ರು. ಇನ್ನು ಶವ ಸಂಸ್ಕಾರ ಮಾಡಲು ಬಂದ್ರೆ ಅವ್ಯವಸ್ಥೆ ತಾಂಡವವಾಡ್ತಿದೆ. ಕೋರ್ಟ್ಗೆ ಹೋಗಿ PIL ಸಲ್ಲಿಸ್ತೇನೆ ಎಂದು ಎಚ್ಚರಿಸಿದ್ರು. 2 ಲೇಟ್ ಆಗಿ ಬಂದ್ರು. ಆಮೇಲೆ ಯಲಂಕಾದಿಂದ ಬಂದ್ರು ಪಾಪ. ಯಾರೋ ಆಂಬುಲೆನ್ಸ್ ಇನ್ ಟೈಮ್ ಬಂದಿದ್ರೆ ಬಚಾವ್ ಆಗ್ತಾ ಇದೆ. ಇಲ್ಲ ಸರ್, ಹೈಕೋರ್ಟಲ್ಲಿ PL ಹಾಕ್ಬೇಕು ಸರ್. ಅವ್ರು ಮುಂದೆ ಬಂದ್ರೆ ಇವರೆಲ್ಲ ಆಕ್ಷನ್ ತಗೊಂತಾರೆ. ಈ ವಿಡಿಯೋ. ದೃಶ್ಯ 4, ಆಂಬ್ಯುಲೆನ್ಸ್ ಸುಲಿಗೆ ಆರೋಪ. ಸುಮನಹಳ್ಳಿ ಸ್ಮಶಾನದ ಮುಂದೆ ಆಂಬ್ಯುಲೆನ್ಸ್ಗಳ ಚಾಲಕರು ಸುಲಿಗೆ ಮಾಡ್ತಿದ್ದಾರೆ ಅನ್ನೋ ಆರೋಪವು ಕೇಳಿಬಂತು. ಕೇವಲ 8 ಕಿಲೋಮೀಟರ್ ಸಂಚರಿಸಲು 4,700 ರೂಪಾಯಿ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ. ಇನ್ನು ಮತ್ತಿಕೆರೆಯಿಂದ ಮಲ್ಲಿಗೆ ಆಸ್ಪತ್ರೆಗೆ ಕೊರೋನಾ ಪೇಷಂಟ್ ಕರೆತರಲು 4,700 ರೂಪಾಯಿ ತೆಗೆದುಕೊಂಡಿದ್ದಾರೆ ಎಂದು ದೂರಲಾಗಿದೆ. ದೃಶ್ಯ 5, ಚಿಕಿತ್ಸೆಗೆ BU ನಂಬರ್ ಸಿಗ್ತಿಲ್ಲ. ಆಸ್ಪತ್ರೆಯ ಬೆಡ್, ಆಕ್ಸಿಜನ್ ಜೊತೆಗೆ BU ನಂಬರ್ ಸಮಸ್ಯೆ ಹೆಚ್ಚಾಗಿ ಕಾಡ್ತಿದೆ. KC ಜನರಲ್ ಆಸ್ಪತ್ರೆಯಲ್ಲಿ ಸೋಂಕಿತರ ಪರದಾಟ ಕಂಡುಬಂತು. ನಿನ್ನೆ ಸಂಜೆ ಕೊರೋನಾ ಟೆಸ್ಟ್ ಮಾಡಿಸೋರು ಸೋಂಕಿತರಿಗೆ ಉಸಿರಾಟದ ಸಮಸ್ಯೆ ಕಂಡು ಬಂದಿದ್ದು, ಬೆಂಗಳೂರು ಅರ್ಬನ್ ನಂಬರ್ ಜನರೇಟ್ ಆಗ್ಲೇ ಇಲ್ಲ. ಖಾಸಗಿ ಆಸ್ಪತ್ರೆಗೆ ಹೋಗ್ತೀವಿ ಅಂದ್ರೂ BU ನಂಬರ್ ಸಿಗ್ತಿಲ್ಲ ಅಂತ ಅಳಲು ತೋಡಿಕೊಂಡ್ರು. ಇನ್ನು ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಿಗದೆ ರೋಗಿಗಳು ಪರದಾಟ ನಡೆಸಿದ್ದಾರೆ. ಇದೀಗ ಎಚ್ಚೆತ್ತಿರುವ ಸರ್ಕಾರ ಆಕ್ಸಿಜನ್ ಪೂರೈಕೆಗೆ ವಾರ್ ರೂಮ್ ಟೀಮ್ ರಚನೆ ಮಾಡಿದೆ. ಕೋವಿಡ್ ರೋಗಿಗಳಿಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ. ದೃಶ್ಯ 6, ಸಾಮೂಹಿಕ ಅಂತ್ಯ ಸಂಸ್ಕಾರ. ಇನ್ನು ಮಹಾರಾಷ್ಟ್ರದ ಉಸ್ಮಾನಾಬಾದ್ನಲ್ಲಿ 23 ಮಂದಿಯ ಸಾಮೂಹಿಕ ಅಂತ್ಯಕ್ರಿಯೆ ನಡೆಸಲಾಗಿದ್ದು, ಮನುಷ್ಯತ್ವ ಇರುವ ಜನರ ಕರುಳು ಚುರುಕ್ ಎನ್ನುವಂತೆ ಮಾಡಿದೆ. ಸಾಮೂಹಿಕ ಅಂತ್ಯ ಸಂಸ್ಕಾರದ ವೇಳೆ ದೂರದಲ್ಲಿ ನಿಂತು ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಕೊರೋನಾ ಜಾಗೃತಿ ಅಂದ್ರೆ ಉದಾಸೀನ ತೋರುವ ಮುನ್ನ ಇಷ್ಟು ವಿಚಾರಗಳು ನಿಮ್ಮ ಮನದಲ್ಲಿ ಇರಲಿ. ಮನೆಯಿಂದ ಹೊರಕ್ಕೆ ಬಾರದೆ ಜೀವ ಉಳಿಸಿಕೊಳ್ಳಿ. ಅನಿವಾರ್ಯ ಆಗಿದ್ದರೆ ಮಾಸ್ಕ್ ಧರಿಸಿಯೇ ಮನೆಯಿಂದ ಹೊರಕ್ಕೆ ಬನ್ನಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಕಡಿಮೆ ಆಗುತ್ತೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ರೆ ಅದನ್ನ ಈಗಲೇ ಬಿಟ್ಟುಬಿಡಿ. ರಾಜ್ಯದಲ್ಲಿ ಒಂದೇ ದಿನ 20,000 ಗಡಿ ತಲುಪಿದೆ ಸೋಂಕು. ಸಾವಿನ ಲೆಕ್ಕಾನು ಮಿತಿ ಮೀರ್ತಾ ಇದೆ. ಕೊರೋನಾ ಕಟ್ ಹಾಕೋದಕ್ಕೆ ನಾಳೆ ಟಫ್ ರೂಲ್ಸ್ ಮಾಡ್ತೀವಿ ಅಂತ ಸರ್ಕಾರ ಸಭೆ ಕರೆದಿದೆ. ನಾಳೆ ಏನೆಲ್ಲ ರೂಲ್ಸ್ ಜಾರಿ ಆಗಬಹುದು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ.
ಈಗಾಗಲೇ ಸಮುದಾಯಕ್ಕೆ ಹರಡಿದೆ ಅಂತೇಳಿ ಕೇಂದ್ರ ಸರ್ಕಾರನೇ ಹೇಳಿ. ಎಷ್ಟೋ ದಿನ ಬೆಂಗಳೂರಿನಲ್ಲೇ ಅಧಿಕ ಕೇಸ್ ದಾಖಲಾಗ್ತಿತ್ತು. ಈಗ ಜಿಲ್ಲೆಗಳಲ್ಲೂ ಸೋಂಕಿನ ಅಬ್ಬರ ಶುರುವಾಗಿದೆ. ಕೊರೋನಾ ದಾಖಲೆ ಏರಿಕೆಗೆ ಟೆನ್ಷನ್ಗೆ ಒಳಗಾಗಿರೋ ಸರ್ಕಾರ ರಾಜ್ಯಾದ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ನಿರ್ಧರಿಸಿದೆ. ಕೊರೋನಾ ಕಟ್ಟಿ ಹಾಕದಿದ್ರೆ ಪ್ರತಿದಿನ ರಾಜ್ಯದಲ್ಲಿ ಕೊರೋನಾದಿಂದ ಸಾವನ್ನಪ್ಪುವವರ ಸಂಖ್ಯೆ 800 ದಾಟುತ್ತೆ ಅನ್ನೋ ಆತಂಕದ ವರದಿಯೂ ಸರ್ಕಾರಕ್ಕೆ ಸಿಕ್ಕಿದೆ. ಅದಕ್ಕೆ ಸೋಂಕಿಗೆ ತುತ್ತಾಗಿ ಆಸ್ಪತ್ರೆಯಲ್ಲಿದ್ದರೂ ನಾಳೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸರ್ವಪಕ್ಷ ಸಭೆ ನಡೆಸುತ್ತಿದ್ದಾರೆ. ಏಪ್ರಿಲ್ 20ರಿಂದ ಹೊಸ ಟಫ್ ರೂಲ್ಸ್ ಜಾರಿಗೂ ನಾಳೆ ತೀರ್ಮಾನ ಆಗಲಿದೆ. ಸಲಹೆಗಳನ್ನು ತೆಗೆದುಕೊಳ್ತೇನೆ ಮತ್ತು ಕೆಲವು ಏನು ತಾಂತ್ರಿಕ ಸಲಹಾ ಸಮಿತಿಯವರು ನಮಗೆ ಕೆಲವು ವರದಿಗಳನ್ನು ಕೊಟ್ಟಿದ್ರು. ಆ ನೆಲೆಗಟ್ಟಿನಲ್ಲಿ ಕೆಲವು ವಿಷಯಗಳ ಬಗ್ಗೆ ಅವರಿಗೆ ಪ್ರಸ್ತಾವನೆ ಮಾಡ್ತೇನೆ. ನಿನ್ನೆ ಮಾನ್ಯ ರಾಜ್ಯಪಾಲರು ಕೂಡ ಸಂಜೆ ಭೇಟಿ ಮಾಡಿದ್ದೆ 4:15. ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೀವಿ. ಅವರು ಕೂಡ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೇನೆ. ನಾಳೆ ನಡೆಯುವ ಸರ್ವಪಕ್ಷ ಸಭೆಯಲ್ಲಿ ರಾಜ್ಯಾದ್ಯಂತ ಇನ್ನಷ್ಟು ಟಫ್ ರೂಲ್ಸ್ ಜಾರಿಗೊಳಿಸುವುದು ಪಕ್ಕ. ಅದರಲ್ಲೂ ಬೆಂಗಳೂರಲ್ಲಿ ಬಹುತೇಕ ಅರ್ಧಕ್ಕರ್ಧ ಲಾಕ್ಡೌನ್ ಆಗೋದು ನಿಶ್ಚಿತ. ಯಾಕಂದ್ರೆ ಸರ್ಕಾರ ಈಗಾಗಲೇ 3 ಪ್ಲಾನ್ಗಳನ್ನ ರೆಡಿ ಮಾಡಿಕೊಂಡಿದೆ. ಪ್ಲಾನ್ ಎ ವೀಕೆಂಡ್ ಲಾಕ್ಡೌನ್. ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ವೀಕೆಂಡ್ ಲಾಕ್ಡೌನ್ ಜಾರಿ ಮಾಡಬಹುದು. ಶನಿವಾರ ಮತ್ತು ಭಾನುವಾರ 2 ದಿನ ಲಾಕ್ಡೌನ್ ಆಗಬಹುದು. 2 ದಿನ ಕಂಪ್ಲೀಟ್ ಬಂದ್. ತುರ್ತು ಸೇವೆ ಹೊರತಾಗಿ ಎಲ್ಲ ಬಂದ್ ಮಾಡಬಹುದು. ಮಹಾರಾಷ್ಟ್ರದ ನಾಗ್ಪುರ, ಪುಣೆ ಮಾದರಿ ವೀಕೆಂಡ್ ಲಾಕ್ ಮಾಡಿ ಪರಿಸ್ಥಿತಿ ಆಧರಿಸಿ ಬೇರೆ ಜಿಲ್ಲೆಗಳಿಗೂ ವಿಸ್ತರಣೆ ಪ್ಲಾನ್ ಮಾಡಿದೆ. ಪ್ಲಾನ್ ಬಿ ಅರ್ಧ ದಿನ ಲಾಕ್ಡೌನ್. ಸಂಜೆ 6ರಿಂದ ಬೆಳಿಗ್ಗೆ 6ರವರೆಗೆ ಲಾಕ್ಡೌನ್ ಮಾಡಬಹುದು. ಪ್ರತಿದಿನ ಸಂಜೆ 6 ಗಂಟೆಗೆ ಎಲ್ಲಾ ವ್ಯವಹಾರ ಬಂದ್ ಮಾಡಲು ಸಾಧ್ಯತೆ ಹೆಚ್ಚಿದೆ. ನೈಟ್ ಕರ್ಫ್ಯೂ ಬದಲು ಅರ್ಧ ದಿನ ಲಾಕ್ಡೌನ್ ಸೂತ್ರ ಅಳವಡಿಸಿಕೊಳ್ಳಬಹುದು. ಮೂಲಗಳ ಪ್ರಕಾರ ಸೋಮವಾರದಿಂದ ಬೆಂಗಳೂರಿನ ಚಿಕ್ಕಪೇಟೆ ಸುತ್ತಮುತ್ತಲಿನ ವ್ಯಾಪಾರಸ್ಥರಿಗೆ ಸೋಮವಾರದಿಂದ ಸಂಜೆ 6ಕ್ಕೆ ಅಂಗಡಿ ಬಂದ್ ಮಾಡಲು ಸೂಚನೆ ಕೊಟ್ಟಿದ್ದಾರಂತೆ. ಸೋಮವಾರ ಸಂಜೆಯಿಂದಲೇ ಅರ್ಧ ದಿನ ಲಾಕ್ಡೌನ್ ಜಾರಿ ಆಗುವ ಲೆಕ್ಕಾಚಾರವೂ ಇದೆ. ಪ್ಲಾನ್ ಸಿ 2ರಿಂದ 3 ವಾರ ಲಾಕ್ಡೌನ್. ಬೆಂಗಳೂರಿನಿಂದಲೇ ರಾಜ್ಯದಲ್ಲಿ ಸೋಂಕು ಹೆಚ್ಚಳ ಆಗ್ತಿದೆ. ಹೀಗಾಗಿ 15ರಿಂದ 21 ದಿನ ಲಾಕ್ಡೌನ್ ಬಗ್ಗೆ ಚರ್ಚೆ ನಡೆದಿದೆ. ತಾಂತ್ರಿಕ ಸಮಿತಿಯಿಂದ ಲಾಕ್ಡೌನ್ ಮಾಡಿದರೆ ಉತ್ತಮ ಅನ್ನೋ ಶಿಫಾರಸು ಬಂದಿದೆ. ಆದರೆ ಸಂಪೂರ್ಣ ಲಾಕ್ಡೌನ್ ಮಾಡಲು ಸಿಎಂ ಒಪ್ಪಿಲ್ಲ. ಸಿಎಂ ಮನವೊಲಿಕೆಗೆ ಸರ್ಕಸ್ ಕೂಡ ನಡೆದಿದೆ. ಲಾಕ್ ಮಾಡದಿದ್ರೆ ಮುಂದಿನ ಅಪಾಯದ ಮನವರಿಕೆ ಮಾಡಿಕೊಡುವ ಕೆಲಸ ಕೂಡ ಆಗ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ದೇರ್ ಇಸ್ ನೋ ಲಾಕ್ಡೌನ್. ಕಠಿಣ ಕ್ರಮಗಳನ್ನ ತೆಗೆದುಕೊಳ್ತೀವಿ. ಈ ನೈಟ್ ಕರ್ಫ್ಯೂ ಅನ್ನ ಮುಂದುವರಿಸಬೇಕೋ ಬೇಡವೋ ಅನ್ನೋ ತೀರ್ಮಾನವನ್ನ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ. ಅವರ ವಿವೇಚನೆಗೆ ಬಿಟ್ಟಿದ್ದೀರಿ. ಅದನ್ನು ಬಡವರಿಗೆ ತೊಂದರೆ ಆಗದಂತ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಳೋಕೆ ದೃಢ ನಿರ್ಧಾರವನ್ನ ಮಾಡಿದೆ. ಇದನ್ನೆಲ್ಲವನ್ನ ಮುಖ್ಯಮಂತ್ರಿಗಳ ಆದೇಶದ ಮೇಲೆನೆ ಮಾಡ್ತಾ ಇದ್ದೀನಿ. ನಾಳೆ ಸಭೆ ಆದ್ಮೇಲೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಯುವ ಸರ್ವಪಕ್ಷ ಸಭೆಯಲ್ಲಿ ಯಾವ ನಿರ್ಧಾರ ಹೊರಬೀಳುತ್ತೋ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಕೊರೋನಾ ಸಮುದಾಯಕ್ಕೆ ಹಬ್ಬಿದೆ. ನಿರ್ಲಕ್ಷ್ಯ ಮಾಡೋರನ್ನೇ ಹುಡುಕಿ ಆವರಿಸಿಕೊಳ್ತಿದೆ. ಜನ ಅಂತೂ ಎಚ್ಚೆತ್ತುಕೊಳ್ತಿಲ್ಲ. ಸರ್ಕಾರನಾದ್ರೂ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದಕ್ಕೆ ನಾಳೆ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾದಿಂದ ಜನ ಒದ್ದಾಡ್ತಾ ಇದ್ರು, ಸಮಸ್ಯೆಗಳ ಸರಮಾಲೆಗಳೇ ಸೃಷ್ಟಿಯಾದ್ರೂ ಸರ್ಕಾರ ಮಾತ್ರ ತಪ್ಪನ್ನ ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ಮಾತೆತ್ತಿದ್ರೆ ಎಲ್ಲ ಸರಿಯಾಗಿದೆ, ಸಮಸ್ಯೆನೇ ಇಲ್ಲ ಅಂತ ಸಚಿವರುಗಳು ಬಡಾಯಿ ಕೊಚ್ಕೊಳ್ತಾರೆ. ಕಳೆದ ವರ್ಷ ಕೊರೋನಾ ಅಬ್ಬರಿಸಿದ್ದಾಗಲೇ ಸರ್ಕಾರ ಬುದ್ಧಿ ಕಲಿಯಲಿಲ್ಲ. ಈಗ 2ನೇ ಅಲೆ ಮಿತಿ ಮೀರ್ತಿದ್ರು ಅದೇ ನರಕ ಅನುಭವಿಸುತ್ತಿದ್ದಾರೆ ಜನ. ಆಸ್ಪತ್ರೆಗಳಲ್ಲಿ ಬೆಡ್ಗಳು ಸಿಗ್ತಿಲ್ಲ. ಸೀರಿಯಸ್ ಆಗಿರೋ ರೋಗಿಗಳಿಗೆ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ತಿಲ್ಲ. ಸ್ಮಶಾನಗಳಲ್ಲಿ ಹೆಣಗಳನ್ನ ಸುಡೋಕು ಕ್ಯೂ ತಪ್ಪಿಲ್ಲ. ಆದ್ರೂ ಸಚಿವರುಗಳದ್ದು ಮಾತ್ರ ಅದೇ ಬಂಡುತನ. ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ಮಾಧ್ಯಮಗಳೇ ತಪ್ಪು ಸಂದೇಶ ಕೊಡ್ತಿದ್ದಾರೆ, ಜನರನ್ನ ದಾರಿ ತಪ್ಪಿಸ್ತಿದ್ದೀರಾ ಅನ್ನೋ ಹುಂಬತನದ ಹೇಳಿಕೆಗಳು. ನಿಜವಾಗಿಯೂ ಕೂಡ ಚಿಕಿತ್ಸೆ ಮಾಡ್ಕೋಬೇಕಾಗಿರುವಂತ ರೋಗಿಗಳಿಗೆ ಸಿಗ್ತೀರಾ? ಯಾರು ಬಹಳ ಸಣ್ಣ ಪ್ರಮಾಣದಲ್ಲಿ ರೋಗದ ಲಕ್ಷಣ ಇರುತ್ತೆ ಅವರೆಲ್ಲ ಹೋಗಿ ಆಸ್ಪತ್ರೆ ಸೇರ್ತಾವೆ. ಇದು ಆಗ್ಬಾರ್ದು. ಜನರಿಗೆ ತಿಳುವಳಿಕೆ ಹೇಳಿ ಆತಂಕ ಸೃಷ್ಟಿ ಮಾಡಬೇಡಿ. ಸಚಿವರೇ, ದಾರಿ ತಪ್ಪಿಸಿರೋದು ನೀವು, ನಿಮ್ಮ ಸರ್ಕಾರ. ಹೀಗಂತ ನಾವು ಹೇಳ್ತಿಲ್ಲ, ಜನ ಹೇಳ್ತಿದ್ದಾರೆ ಸರ್. ಕೊರೋನಾ ಸೋಂಕಿತರಿಗೆ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಸಿಗ್ತಿಲ್ಲ ಅನ್ನೋ ಸಮಸ್ಯೆ ಇವತ್ತು ನಿನ್ನೆಯದಲ್ಲ. ಕಳೆದ ವರ್ಷನೂ ಸಮಸ್ಯೆ ಆಗಿತ್ತು, ಈಗಲೂ ಆಗ್ತಿದೆ. ಕೇಳಿದ್ರೆ ಜನರೇ ಮಾಡಿಕೊಂಡ ಎಡವಟ್ಟು ಅಂತ ಸಚಿವರು ಜನರ ಮೇಲೆ ಗೂಬೆ ಕೂರಿಸ್ತಾರೆ. ಸರ್ಕಾರದ ತಪ್ಪುಗಳನ್ನ ಜನರು ಮಾಧ್ಯಮಗಳ ಮೇಲೆ ಹಾಕ್ತಾರೆ. ಆದ್ರೆ ಜನ ಏನು ದಡ್ರಲ್ಲ, ಸರ್ಕಾರದ ನ್ಯೂನತೆಗಳನ್ನ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ.
ಎಡವಟ್ ಸರ್ಕಾರ ಸೀನ್ ನಂಬರ್ 1 ಬೆಡ್ ಸಿಗದೆ ಹಿಡಿಶಾಪ ಹಾಕಿದ ಜನ. ಆಸ್ಪತ್ರೆಗಳಲ್ಲಿ ಬೆಡ್ಗಳ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಮಂತ್ರಿಗಳೇ ಒಪ್ಪಿಕೊಂಡಿದ್ದಾರೆ. ಆದ್ರೂ ಜನರ ಮೇಲೆ ಗೂಬೆ ಕೂರಿಸ್ತಾರೆ. ಸಿಎಂ ಯಡಿಯೂರಪ್ಪ ದಾಖಲಾಗಿರೋ ಮಣಿಪಾಲ್ ಆಸ್ಪತ್ರೆ, ಸಕ್ರಾ ಆಸ್ಪತ್ರೆ, ಕೊಲಂಬಿಯಾ ಆಸ್ಪತ್ರೆಗಳು ಬೆಡ್ಗಳನ್ನ ಕೊಡ್ತಿಲ್ಲ. ಕೊಡದಿದ್ರೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಸಚಿವರೇ ಹೇಳ್ತಾರೆ. ಇನ್ನೊಂದು ಕಡೆ ಬೆಡ್ಗಳ ಸಮಸ್ಯೆ ಇಲ್ಲ ಅಂತಾನೂ ಹೇಳ್ತಾರೆ. ಖಾಸಗಿ ಆಸ್ಪತ್ರೆಗಳು ಕೊಟ್ಟಿರುವಂಥ ಬೆಡ್ಗಳು ಇಲ್ಲಿ ಕೂಡ ನನಗೆ ಇನ್ನೂ ಕೂಡ ಸಮಾಧಾನ ಆಗಿಲ್ಲ. ನೀವು ಸಹಕಾರ ಕೊಡದೇ ಇದ್ರೆ ನಾವು ವಿಪತ್ತು ನಿರ್ವಹಣಾ ಒಂದು ಕಾಯ್ದೆ ಅಡಿಯಲ್ಲಿ ನಮಗೆ ಯಾವ ವ್ಯವಸ್ಥೆಯನ್ನಾದರೂ ಕೂಡ ಸರ್ಕಾರನೇ ಇವತ್ತು ನಾವು ಹತೋಟಿಗೆ ತೆಗೆದುಕೊಂಡು ನಾವೇ ನಿರ್ವಹಿಸಬೇಕಾಗ್ತದೆ. ಎಡವಟ್ ಸರ್ಕಾರ ಸೀನ್ ನಂಬರ್ 2 ಆಕ್ಸಿಜನ್ ಕೊರತೆ ಇಲ್ಲ ಅಂತ ಮತ್ತದೇ ಹೇಳಿಕೆ. ಆದ್ರೂ ಆಕ್ಸಿಜನ್ಗೆ ಕ್ಯೂ ನಿಂತಿವೆ ವಾಹನಗಳು. ನೋಡಿ, ಪೀಣ್ಯ ಬಳಿ ಇರುವ ಯೂನಿವರ್ಸಲ್ ಆಕ್ಸಿಜನ್ ಫ್ಯಾಕ್ಟರಿ ಮುಂದೆ ಹೇಗೆ ಆಕ್ಸಿಜನ್ ಸಪ್ಲೈ ವಾಹನಗಳು ಸಾಲಾಗಿ ನಿಂತಿವೆ ಅಂತ. ಆಸ್ಪತ್ರೆಗಳಿಂದ ಬಂದಿರುವ ಆಂಬ್ಯುಲೆನ್ಸ್ ಆಟೋಗಳು 2 ದಿನಗಳಿಂದಲೂ ಕ್ಯೂನಲ್ಲಿ ನಿಂತಿವೆ. ಕಣ್ಣೆದುರೇ ಸಾಕ್ಷಿಗಳಿದ್ರೂ ಸರ್ಕಾರ ಒಪ್ಪಿಕೊಳ್ಳದೆ ಜನರ ಮೇಲೆ, ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸ್ತಾರೆ. ಆಕ್ಸಿಜನ್ ಇರ್ಬೋದು, ಬೆಡ್ ಇರ್ಬೋದು, ಆಸ್ಪತ್ರೆಗಳಲ್ಲಿ ಸ್ಟಾಕ್ ಇದೆ, ಶಾರ್ಟೇಜ್ ಅಂತೇಳಿ ಕೆಲವು ಪ್ರೈವೇಟ್ ಆಸ್ಪತ್ರೆಗಳು ಹೇಳಿದರು. ಸೊ ಅದು ಕೂಡ ಸುಳ್ಳು. ಆ ಥರದ್ದು ಯಾವುದೇ ರೀತಿ ಇಲ್ಲ. ಎಡವಟ್ ಸರ್ಕಾರ ಸೀನ್ ನಂಬರ್ 3 ಆಕ್ಸಿಜನ್ ಕೊರತೆಯಿಂದಲೇ ಸಾವಾಗ್ತಿದೆ. ಸರ್ಕಾರಕ್ಕೆ ಸತ್ತವರ ಕುಟುಂಬದ ಹಿಡಿಶಾಪ. ಮಂತ್ರಿಗಳು ಮಾತ್ರ ಯಾವ ಸಮಸ್ಯೆನೂ ಇಲ್ಲ ಅಂತಾರೆ. ಆದ್ರೆ ಸರಿಯಾದ ಸಮಯಕ್ಕೆ ಆಕ್ಸಿಜನ್ ಸಿಗದೆ ಸತ್ತಿದ್ದು ಅನ್ನೋದಕ್ಕೆ ಕಣ್ಣೆದುರೇ ಸಾಕ್ಷಿಗಳಿವೆ. ಕೋವಿಡ್ನಿಂದ ಮೃತಪಟ್ಟಿದ್ದ ವ್ಯಕ್ತಿಯ ಸಂಬಂಧಿಕರು ಹೇಳೋ ಪ್ರಕಾರ ಆಕ್ಸಿಜನ್ ಸಿಕ್ಕಿದ್ರೆ ಒಂದು ಜೀವ ಉಳಿತಿತ್ತು. ಆದ್ರೆ ಬೆಡ್ಗಳೂ ಇಲ್ಲ, ಆಸ್ಪತ್ರೆಗಳಲ್ಲಿ ಹಾಸಿಗೆನೂ ಸಿಗ್ತಿಲ್ಲ. 8 ಗಂಟೆ ಆಂಬ್ಯುಲೆನ್ಸ್ನಲ್ಲಿ ಪೇಷಂಟ್ ಇಟ್ಕೊಂಡು ಸುತ್ತಾಡಿಸಿದ್ರು. ವಿಕ್ಟೋರಿಯಾದಲ್ಲಿ ಬೆಡ್ ಸಿಗಲಿಲ್ವಂತೆ. ಇಡೀ ಬೆಂಗಳೂರು ತೆಗಿದೀವಿ. ಎಲ್ಲಾದ್ರೂ 50 ಸಾವಿರ ಹೊಡೆದಿದ್ದೀವಿ. ಇನ್ನೂ ಬಂದಿಲ್ಲ ಸರ್ ರಿಪೋರ್ಟ್. ಎಡವಟ್ ಸರ್ಕಾರ ಸೀನ್ ನಂಬರ್ 4 ಸ್ಮಶಾನಗಳ ಕೊರತೆ ಇದ್ರೂ ಒಪ್ಪಿಕೊಳ್ಳದ ಸರ್ಕಾರ. ಸ್ಮಶಾನದಲ್ಲಿ ಹೆಣ ಸುಡೋದಕ್ಕೂ ಟೋಕನ್ ಸಿಸ್ಟಮ್. ಕೊರೋನಾದಿಂದ ಸತ್ತವರ ಮೃತದೇಹಕ್ಕೂ ಮುಕ್ತಿ ಸಿಕ್ತಿಲ್ಲ. ಸತ್ತ ಮೇಲೂ ಸರ್ಕಾರ ಹೇಳಿರೋ ಕ್ಯೂನಲ್ಲೇ ಹೆಣಗಳನ್ನ ತರಬೇಕು, ಕ್ಯೂನಲ್ಲೇ ಶವಗಳನ್ನ ಅಂತ್ಯಕ್ರಿಯೆ ಮಾಡಬೇಕು. ಸುಮನಹಳ್ಳಿ ಸ್ಮಶಾನದಲ್ಲಿ ಇವತ್ತು ಹೆಣ ಸುಡೋದಕ್ಕೂ ಟೋಕನ್ ಸಿಸ್ಟಮ್ ಮಾಡಿದ್ರು. ಬೆಳಗ್ಗೆಯಿಂದ ಏನಿಲ್ಲ ಅಂದ್ರು 25ರಿಂದ 30 ಮೃತದೇಹಗಳ ಅಂತ್ಯಕ್ರಿಯೆ ನಡೆದಿದೆ, ಈಗಲೂ ನಡೀತಿದೆ. ಸರ್ಕಾರದ ಒಂದೊಂದು ಲೋಪಗಳು ಕಣ್ಣಿಗೆ ಕಟ್ಟುವಂತಿದೆ. ಆದ್ರೂ ಸಮಸ್ಯೆಗಳಾಗ್ತಿಲ್ಲ ಅನ್ನೋ ಜಾಣ ಉತ್ತರ ಕೊಡ್ತಾರೆ ಸಚಿವರು. ಸರ್ಕಾರದ ಕಾರ್ಯವೈಖರಿಯನ್ನ ಇವತ್ತು ಡಿಕೆ ಶಿವಕುಮಾರ್ ಕೂಡ ಪ್ರಶ್ನಿಸಿದ್ರು. ನಿಮ್ಗೆ ನಾವು 1 ವರ್ಷ ಅವಕಾಶ ಮಾಡಿಕೊಟ್ಟಿದ್ದೇವೆ, ನಾವು ಯಾರು ಮಾತಾಡಿಲ್ಲ. ನಿಮ್ ಕರಪ್ಷನ್ಸ್ ವಿಚಾರ ನಾವು ಬಯಲ್ಗೆಳೆದಿದ್ದೇವೆ. ಅದು ಬಿಟ್ರೆ ಎಲ್ಲ ತೀರ್ಮಾನಗಳನ್ನ ಸರ್ಕಾರ ನೀವು ಮಾಡಿದ್ದೀವಿ. ನಿಮ್ದು ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಇಲ್ಲ ಅಂದ್ಮೇಲೆ ಮುಂದಕ್ಕೆ ಏನ್ ಆಗ್ಬೇಕು ಅನ್ನೋದನ್ನ ತಯಾರು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀವು ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದೀರಿ? ಸರ್ಕಾರ ಈಗಲೂ ಎಚ್ಚೆತ್ತುಕೊಳ್ಳದಿದ್ರೆ ಜನರ ಸಿಟ್ಟಿಗೆ ಗುರಿಯಾಗಬೇಕಾಗುತ್ತೆ. ಬರೀ ಬಾಯಿ ಮಾತಲ್ಲೇ ಬಡಾಯಿ ಕೊಚ್ಕೊಳ್ಳೋದು ಬಿಟ್ಟು ಜನರಿಗೆ ನೆರವಾಗ್ಲಿ. ಆಕ್ಸಿಜನ್ ಸಮಸ್ಯೆ, ಬೆಡ್ಗಳ ಸಮಸ್ಯೆಗೆ ಮುಕ್ತಿ ಕೊಡ್ಲಿ. ಇಲ್ಲ ಅಂದ್ರೆ ಜನರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಸೋಂಕಿತರಿಗೆ ಅಮೃತ ಆಗಿರುವಂತ ರೆಮಿಡೆಸಿವಿರ್ ಔಷಧಿ ಕಾಳಸಂತೆಯಲ್ಲಿ ಸೇಲ್ ಆಗ್ತಾ ಇದೆ. ಔಷಧಿ ಖದೀಮರು ಸಿಕ್ಕಿದ್ದಾರೆ. ಇನ್ನೊಂದು ಕಡೆ ಮೋದಿ ಸರ್ಕಾರ ಕೊರೋನಾ ಔಷಧಿಗಳ ದರವನ್ನ ಕಡಿಮೆ ಮಾಡಿದೆ. ಒಂದ್ ಕಡೆ ಕೊರೋನಾ ಕಂಟ್ರೋಲ್ಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಇನ್ನೊಂದ್ ಕಡೆ ಉಸಿರಾಟದ ಸಮಸ್ಯೆ ಇರಬಹುದು, ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ರಾಮಬಾಣ ಅಂತಂದ್ರೆ ಈ ಔಷಧಿ ರೆಮಿಡಿಸಿವಿರ್ ದುರ್ಬಳಕೆ ಆಗ್ತಾ ಇದೆ ಈಗ. ಹಾಗಾಗಿ ಈಗ ಕಾಳಸಂತೆಯಲ್ಲಿ ಮಾರಾಟ ಯಾರು ಮಾಡ್ತಿದ್ದಾರೆ ಅಂತ ಖದೀಮರು ಸಿಕ್ಬಿದ್ದಾರೆ. ಇನ್ನೊಂದು ಕಡೆ ಒಂದಿಷ್ಟು ಕಂಪನಿಗಳಿಗೆ ಸರ್ಕಾರ ರಿಕ್ವೆಸ್ಟ್ ಮಾಡ್ಕೊಂಡಿತ್ತು, ಪ್ರಧಾನಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಈ ಹಿಂದಿನ ದರಕ್ಕಿಂತ ಈಗಿನ ದರ ಕಡಿಮೆ ಮಾಡಿ ಅಂತ. ಹಾಗಾಗಿ ಸಾಕಷ್ಟು ಕಂಪನಿಗಳು ಔಷಧಿ ದರವನ್ನ ಈಗ ಕಡಿಮೆ ಮಾಡಿದೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಮೈಲಾನ್ ಫಾರ್ಮಾ ಕಂಪನಿ ಹಿಂದೆ 4,800 ರೂಪಾಯಿಗೆ ಮಾರಾಟ ಮಾಡ್ತಿತ್ತು, ಈಗ 3,400 ರೂಪಾಯಿಗೆ ಮಾರಾಟ ಮಾಡ್ತಾ ಇದೆ. ದೇಶದಲ್ಲಿ ಕೊರೋನಾ ಸೋಂಕಿತರಿಗೆ ಆಗ್ತಿರುವಂತಹ ಆಕ್ಸಿಜನ್ ಕೊರತೆಯನ್ನ ನೀಗಿಸೋದಕ್ಕೆ ಭಾರತೀಯ ರೈಲ್ವೆ ಇಲಾಖೆ ಮುಂದಾಗಿದೆ. ಕೇಂದ್ರ ಸರ್ಕಾರದ ಸೂಚನೆಯಂತೆ ರೈಲು ಟ್ಯಾಂಕರ್ಗಳ ಮೂಲಕ ಹಲವು ರಾಜ್ಯಗಳಿಗೆ ಆಕ್ಸಿಜನ್ ಸಪ್ಲೈ ಆಗ್ತಾ ಇದೆ.
ಆಕ್ಸಿಜನ್ ಪೂರೈಸುವಂತ ರೈಲುಗಳಿಗೆ ಗ್ರೀನ್ ಕಾರಿಡಾರ್ ವ್ಯವಸ್ಥೆ ಮಾಡಲಾಗಿದೆ. ಮೊದಲ ಹಂತದಲ್ಲಿ ಮಹಾರಾಷ್ಟ್ರ ಹಾಗೆಯೇ ಮಧ್ಯಪ್ರದೇಶ ರಾಜ್ಯಗಳಿಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಶೀಘ್ರದಲ್ಲೇ ನಮ್ಮ ಕರ್ನಾಟಕಕ್ಕೂ ಕೇಂದ್ರ ಸರ್ಕಾರ ಆಕ್ಸಿಜನ್ ಪೂರೈಕೆ ಮಾಡುತ್ತೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.